ಹಾಯ್ ಫ್ರೆಂಡ್ಸ್, ಇವತ್ತು ಹೋಟೆಲ್ ಸ್ಟೈಲ್ ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಅದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು 2 to 3 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಂಡು ಮತ್ತು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸಿಡಿಯಕ್ಕೆ ಬಿಡೋಣ. ಸಾಸಿವೆ ಸಿಡಿದ ನಂತರ ಒಂದು 10 ರಿಂದ 12 ಕರಿಬೇವಿನ ಸೊಪ್ಪನ್ನ ಅದಕ್ಕೆ ಹಾಕೋಣ. ನೆಕ್ಸ್ಟು ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋಣ. ಇದು 1 kg ಅಷ್ಟು ಮಟನ್ಗೆ ಸರಿಯಾಗಿರುತ್ತೆ. ಆನಿಯನ್ ಆ್ಯಡ್ ಮಾಡಿದ ತಕ್ಷಣ ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು. ಆನಿಯನ್ ಗ್ಲಾಸಿ ಟೈಪ್ ಬರೋ ತನಕ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಮಟನ್ ಸಾರಲ್ಲಿರೋ ಮಟನ್ಗೆ ಅಷ್ಟೊಂದು ಸಾಲ್ಟ್ ಹಿಡ್ದಿರಲ್ಲ, ಸೊ ಅದಕ್ಕೆ ಚೂರು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು 1 ರಿಂದ 1.5 ಟೀ ಸ್ಪೂನ್ ಅಷ್ಟು ಮನೇಲಿ ಮಾಡಿರುವಂಥ ಖಾರದ ಪುಡಿ ಆ್ಯಡ್ ಮಾಡ್ಕೋಬೇಕು. ನಿಮ್ಮ ಖಾರಕ್ಕೆ ತಕ್ಕಂಗೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಖಾರದ ಪುಡಿ ಆ್ಯಡ್ ಮಾಡಿದ ತಕ್ಷಣ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಬಿಡಿ. ಆಮೇಲೆ ಈ ಥರ ಸಾರಲ್ಲಿರೋ ಪೀಸಸ್ನ ಈ ಥರ ಒಂದು ಹೋಲ್ಸ್ ಇರೋ ಸೌಟಲ್ಲಿ ತೆಗೆದು ಹಾಕ್ಕೊಳ್ಳೋಣ. ಈ ಥರ ಹೋಲ್ಸ್ ಇರೋದಾದರೆ ನಮಗೆ ಸಾರು ಜಾಸ್ತಿ ಬರಲ್ಲ, ಪೀಸಸ್ ಮಾತ್ರ ನೀಟಾಗಿ ಫಿಲ್ಟರ್ ಆಗಿ ಬರುತ್ತೆ. ಸ್ವಲ್ಪ ಸಾರು ಅದರ ಜೊತೆಗೆ ಬರಬೇಕು, ಯಾಕಂದರೆ ಚಾಪ್ಸು ತುಂಬ ಡ್ರೈ ಇರಬಾರ್ದು. ಅದರಿಂದ ಈ ಥರ ಮಟನ್ ಪೀಸಸ್ನ ಹಾಕ್ಕೊಳ್ಳೋಣ. ಆಲ್ರೆಡಿ ಈ ಮಟನ್ ಪೀಸಸ್ಸು 7 to 8 ವಿಸಲ್ಸ್ ಬಿಟ್ಟು ಬಾಯ್ಲ್ ಮಾಡಿರುವಂಥದ್ದು. ಅಪ್ಕಮಿಂಗ್ ವೀಡಿಯೋಸಲ್ಲಿ ಮಟನ್ ಸಾರು ಹೇಗೆ ಮಾಡೋದು ಅನ್ನೋದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಈ ಥರ ನೀಟಾಗಿ ಪೀಸಸ್ನೆಲ್ಲ ತಗೊಂಡು ಚಾಪ್ಸ್ ಪ್ಯಾನ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಆ ಚಾಪ್ಸು ಮಟನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದಕ್ಕೆ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿ ಬಾಯ್ಲಿಂಗ್ ಪ್ಯಾನಲ್ಲಿರುವ ಸಾಂಬಾರು ಸ್ವಲ್ಪ ಕುದೀತಾ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಹಾಗೆ ಡ್ರೈ ಆಗೋ ತನಕ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಲೈಟಾಗಿ ತಿರುಗಿಸ್ಕೊಡ್ತಾ ಇರೋಣ. ತೀರಾ ಫ್ರೈ ಮಾಡಿದ್ರೆ ಪೀಸಸ್ ಒಡೆದೋಗ್ಬಿಡುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಕೈ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹಚ್ಚಿ ಆ್ಯಡ್ ಮಾಡೋಣ. ನೆಕ್ಸ್ಟು ಲಾಸ್ಟ್ ಸ್ಟೆಪ್ ಆಗಿ ಪೆಪ್ಪರ್ ಪೌಡರ್ ನೀವು ನಿಮ್ಮ ಖಾರಕ್ಕೆ ತಕ್ಕಂಗೆ ಆ್ಯಡ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಖಾರದ ಪುಡಿ ಆ್ಯಡ್ ಮಾಡಿರೋದ್ರಿಂದ, ಬಟ್ ಪೆಪ್ಪರ್ ಪೌಡರ್ ಮಸ್ಟು. ಪೆಪ್ಪರ್ ಪೌಡರ್ ಹಾಕಿ ಒಂದು 2 ಸತಿ ಕೈ ಆಡಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಸರ್ವ್ ಮಾಡಿ. ಸೊ ಪೆಪ್ಪರ್ ಚಾಪ್ಸ್, ಮಟನ್ ಚಾಪ್ಸ್ ರೆಡಿಯಾಗಿರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.